ಈಗ ಉಕ್ಬಿನ ಒಟ್ಟು ಮುನ್ನೆಲೆಗೆ ತಾವೆಲ್ಲ ಗಮನಿಸಿದ್ದೀರಿ. ಸುಮಾರು ಆ ದಿವಸ ಒಕ್ಬಿಲ್ ಮಂಡನೆ ಆದ 12 ಗಂಟೆಗೆ ಪ್ರಾರಂಭವಾದಂಥ ಚರ್ಚೆ, ಒಕ್ಬಿಲ್ ಚರ್ಚೆ ಮುಗಿಯುವಾಗಲೂ ಸುಮಾರು 2 ಗಂಟೆ ಆಗಿತ್ತು. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ವಿಸ್ತಾರವಾದಂಥ ಚರ್ಚೆ ಆದದ್ದನ್ನು ನಾವೆಲ್ಲ ಗಮನಿಸಿದ್ದೆವು. ಈ ಒಕ್ಬಿಲ್ ಏನು ಹೇಳುತ್ತೆ ಅಂತ ಹೇಳಿದರೆ, ಯಾವುದೇ ಆಸ್ತಿಯನ್ನು, ಉದಾಹರಣೆಗೆ ವಿಧಾನಸೌಧ ಇರಲಿ, ಪಾರ್ಲಿಮೆಂಟ್ ಇರಲಿ, ದೇವಸ್ಥಾನ ಇರಲಿ, ಮಠ ಇರಲಿ, ಮಂದಿರ ಇರಲಿ, ವಕ್ಫ್ ಮಂಡಳಿಯವರು ಇದು ನಮ್ಮ ಆಸ್ತಿ ಅಂತೇಳಿ ಬರೆದು ಕೂಡಲೇ ಕೋರ್ಟಿಗೆ ಹೋಗ್ಲಿಕ್ಕೆ ಕೂಡ ಅಧಿಕಾರ ಇಲ್ಲ, ಯಾರು ಬೇಕಾದ್ರೂ ತಗೊಳ್ಬೋದು ಅನ್ನುವಂಥ ಈ ಕಾಯ್ದೆಗೆ ಒಂದು ಪಾರದರ್ಶಕತೆ ಮತ್ತು ಪ್ರಾಮಾಣಿಕತೆಯ ಚೌಕಟ್ಟನ್ನು ತರಲಿಕ್ಕೆ ಮತ್ತು ಕರ್ನಾಟಕ ರಾಜ್ಯದ ಅನ್ವರ್ ಮಾಣಿಪಾಡಿಯವರು ಏನು ಹೇಳ್ತಾರೆ ಅಂತ ಹೇಳಿದರೆ, ಕರ್ನಾಟಕ ರಾಜ್ಯದ ಸರ್ಕಾರದ ಬಜೆಟ್ನ ಅರ್ಧದಷ್ಟು ಮೊತ್ತ, ಹೆಚ್ಚು ಕಡಿಮೆ 2 ಲಕ್ಷ ಕೋಟಿ ರೂಪಾಯಿ ವಕ್ಫ್ ಆಸ್ತಿಯನ್ನು ಕರ್ನಾಟಕದ ಶ್ರೀಮಂತ ರಾಜಕಾರಣಿಗಳು ಅವರ ಸುಪರ್ದಿಗೆ ತಗೊಂಡು ಅಲ್ಲಿ ಮೆಡಿಕಲ್ ಕಾಲೇಜ್ ಮಾಡಿದ್ದಾರೆ, ಅಲ್ಲಿ ಶಾಲೆ, ಇಂಗ್ಲೀಷ್ ಮೀಡಿಯಂ ಶಾಲೆ ಮಾಡಿದ್ದಾರೆ, ಅಲ್ಲಿ ಆಸ್ಪತ್ರೆ ಮಾಡಿದ್ದಾರೆ. ತಮ್ಮ ವಾಣಿಜ್ಯ ವ್ಯವಸ್ಥೆಗೆ ಅತ್ಯಂತ ಕಡಿಮೆ ಬಾಡಿಗೆ ಹೆಸರಿನಲ್ಲಾಗಲಿ ಗುತ್ತಿಗೆ ಹೆಸರಿನಲ್ಲಿ 99 ವರ್ಷಕ್ಕೂ 100 ವರ್ಷಕ್ಕೂ ತಗೊಂಡು ತಮ್ಮ ಸುಪರ್ದಿಗೆ 2 ಲಕ್ಷ ಕೋಟಿ ರೂಪಾಯಿ ಆಸ್ತಿಯನ್ನು ತಗೊಂಡಿದ್ದಾರೆ ಅಂತ ಅನ್ವರ್ ಮಾಣಿಪಾಡಿ ಅನ್ನುವಂಥ ಅಲ್ಪಸಂಖ್ಯಾತ ಆಯೋಗದ ಅಧ್ಯಕ್ಷ ತನ್ನ ವರದಿಯಲ್ಲಿ ಹೇಳಿರ್ತಾರೆ. ಅಂಥ ಆಕ್ರಮ ಆಸ್ತಿಗಳು ಬಡವರಿಗೆ ತಲುಪಬೇಕಾದಂಥ, ಮಹಿಳೆಯರಿಗೆ ತಲುಪಬೇಕಾದಂಥ, ಮಕ್ಕಳಿಗೆ ಶಿಕ್ಷಣ ಕೊಡಲಿಕ್ಕೆ ಅನುಕೂಲ ಆಗಬೇಕಾದಂಥ ಮುಸ್ಲಿಂ ಸಮುದಾಯದ ವಕ್ಫ್ ಮಂಡಳಿ ಆಸ್ತಿಗಳು ಇದಕ್ಕೆ ಸ್ವಲ್ಪ ಪಾರದರ್ಶಕತೆ ತಂದು ಶ್ರೀಮಂತರ ಹಿಡಿತದಿಂದ ತಪ್ಪಿಸಿ ಬಡವರ ಪರವಾಗಿ ಬಡ ಮುಸ್ಲಿಮರ ಪರವಾಗಿ ವರ್ಗಾಯಿಸಬಹುದಾದಂಥ, ರಕ್ಷಣೆ ಕೊಡಬಹುದಾದಂಥ ಒಂದು ಯೋಚನೆ ಈ ವಕ್ಫ್ ಕಾಯ್ದೆಯಲ್ಲಿ ಇದೆ. ಆ ಹಿನ್ನೆಲೆಯಲ್ಲಿ ಆಗ್ತಾ ಇರುವಂಥ ಕೆಲಸಗಳಿಗೆ ಒಂದಷ್ಟು ಮತೀಯ ಕಾರಣಗಳಿಗೋಸ್ಕರ ಕೆಲವರು, ಮತ್ತು ಕೆಲವರು ಮತದ ಕಾರಣಗಳಿಗೋಸ್ಕರ ಕೆಲವರು ಅದನ್ನು ವಿರೋಧ ಮಾಡುವಂಥ ಪ್ರಕ್ರಿಯೆಗೆ ತೊಡಗಿಕೊಂಡಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಇದೊಂದು ಸ್ಯಾಂಪಲ್ ಆಗಿ ಪರಿವರ್ತನೆ ಆಗಿದೆ. ಸುಪ್ರೀಂ ಕೋರ್ಟಲ್ಲಿ ಪ್ರಕರಣ ಇದೆ. ನನಗನ್ನಿಸುತ್ತೆ ವಕ್ಫ್ ಕಾಯ್ದೆಗೆ, ವಕ್ಫ್ ಆಡಳಿತ ಮಂಡಳಿಗೆ ಒಂದು ಪಾರದರ್ಶಕತೆಯನ್ನು ತರಲಿಕ್ಕೆ ಮತ್ತು ಆ ಸಮಾಜದಲ್ಲಿರುವಂಥ ಶ್ರೀಮಂತ ವ್ಯಕ್ತಿಗಳ ಕೈಯಿಂದ ಆಸ್ತಿಯನ್ನು ಬಿಡುಗಡೆಗೊಳಿಸಿ ಬಡವರಿಗೆ ಅದನ್ನು ವರ್ಗಾಯಿಸಲಿಕ್ಕೆ ಈ ವಕ್ಫ್ ಕಾಯ್ದೆ ಒಂದು ಅನುಕೂಲ ಆಗುತ್ತೆ. ಎಲ್ಲ ರಾಷ್ಟ್ರಭಕ್ತ ಮುಸ್ಲಿಮರು ಕೂಡ ಇದನ್ನು ಬೆಂಬಲಿಸಬೇಕು ಮತ್ತು ಎಲ್ಲ ಸರ್ಕಾರಗಳು ಇದನ್ನು ಬೆಂಬಲಿಸಬೇಕು ಅನ್ನೋದು ನನ್ನ ಆಶಯ. ಏನೇ ಆದರೂ ಕೂಡ ವಕ್ಫ್ ಕಾಯ್ದೆಗಳು ಖಂಡಿತ ಅದು ಕಾಯ್ದೆಯಾಗಿ ಬರುತ್ತೆ ಅಂತ ನನಗನ್ಸಿದೆ. ಈ ಜನಾಭಿಪ್ರಾಯ ಕೇಳುವಂಥ ಸಂದರ್ಭದಲ್ಲಿ 10ರಲ್ಲಿ 6ರಿಂದ 7 ಜನ ನಮಗೆ ಯಾವಾಗ ಗಣತಿ ಆಗಿದೆ ಅಂತಾನೆ ಗೊತ್ತಿಲ್ಲ ಹೇಳ್ತಾರೆ. 54 ಪ್ರಶ್ನೆಗಳಿಗೆ ನಾವು ಉತ್ತರ ಕೊಟ್ಟ ನೆನಪೇ ಇಲ್ಲ ಅಂತ. ಹಾಗಾದ್ರೆ ನಾನು ಅದನ್ನೇ ಹೇಳಿದೆ. ಈಗ ಶಾಲಾ ಮಕ್ಕಳಿಂದ ಸರ್ವೆ ಮಾಡಿಸಿದ್ದೀರಿ ಅಂತ ಹೇಳುವಂಥ ಟೀಕೆಗಳು ಬರ್ತಾ ಇದೆಯಲ್ಲ, ನಮ್ಮನೆಗೆ ಬಂದಿಲ್ಲ ಅಂತ ಹೇಳುವವರಿದ್ದಾರಲ್ಲ. ಹಾಗಾಗಿ 162 ಕೋಟಿ ರೂಪಾಯಿಯನ್ನು ಖರ್ಚು ಮಾಡಿ ಎಲ್ಲರ ಮನೆಗೂ ಹೋಗದಿರುವಂಥ ಮಟ್ಟಕ್ಕೆ ಇದು ಬಂದಿದೆಯಾ ಅನ್ನೋದಕ್ಕೆ ಸಿದ್ದರಾಮಯ್ಯನವರು ಅವತ್ತು ಆಯೋಗದ ರಚನೆ ಮಾಡಿ ಅವಕಾಶ ಮಾಡಿಕೊಟ್ಟು ಅನುದಾನ ಬಿಡುಗಡೆ ಮಾಡಿದ ಮತ್ತು ಅವರ ಅವಧಿಯಲ್ಲೇ ಇದು ಮುಗಿದಿದ್ದರಿಂದ ಅವರೇ ಇವತ್ತು ಸಚಿವ ಸಂಪುಟದ ಉತ್ತರ ಕೊಡಬೇಕು ಅನ್ನೋದು ನನ್ನ ಆಗ್ರಹ. ಖರ್ಗೆ ಅವರು ನಿನ್ನೆ ಭಾಷಣದಲ್ಲಿ ಬಹಳ ಎಚ್ಚರಿಕೆ ಕೊಟ್ಟಿದ್ದಾರೆ. ಮೋದಿ, ಅಮಿತ್ ಶಾ ಮತ್ತು ಬಿಜೆಪಿ ಅವರು ಸರ್ಕಾರವನ್ನು ಕೆಡವಲಿಕ್ಕೆ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ. ಎಲ್ಲರೂ ಬಹಳ ಮನಸ್ತಾಪಗಳನ್ನೆಲ್ಲ ಬಿಟ್ಟು ಗಟ್ಟಿಯಾಗಿ ಅಂತೇಳಿ. ಅದು ಕಾಂಗ್ರೆಸ್ ಆಡಳಿತದಲ್ಲಿ ಬೊಮ್ಮಾಯಿ ಸರ್ಕಾರವನ್ನು ವಜಾ ಮಾಡಿದಂಥ ನೆನಪು ನಿಮಗಿದ್ರೆ, ಮೋದಿಯವರ ಆಡಳಿತದಲ್ಲಿ ಇಂಥ ಒಂದು ದುಷ್ಕೃತ್ಯ ಎಸಗಿರುವಂಥ ಯಾವುದೇ ಸರ್ಕಾರವನ್ನು ಇಲ್ಲಿವರೆಗೆ ರಾಜ್ಯಪಾಲ ಆಡಳಿತ ತಂದಂಥ ಉದಾಹರಣೆಗಳಿಲ್ಲ. ಅವ್ರ ನೆನಪನ್ನು ಅವ್ರ ಇತಿಹಾಸ ಭಾಳ ಗೊತ್ತಿದ್ದವರು, ಭಾಳ ದೊಡ್ಡವರಾದ್ರಿಂದ ನಾವು ಇಷ್ಟರೊಳಗೆ ಇಂಥ ಸರ್ಕಾರವನ್ನು ವಜಾ ಮಾಡ್ತಾ ಇದ್ದೀವಿ, ಬಿಜೆಪಿಯವರು ವಜಾ ಮಾಡಿಲ್ಲ, ಕಾಯ್ತಾ ಇದ್ದಾರೇನೋ ಅನುಮಾನದಿಂದ ಅವ್ರು ಹೇಳಿರ್ಬೋದು ಅಂತ ಅನಿಸುತ್ತೆ. ಹಾಗಾಗಿ ಅವರ ಕಾಂಗ್ರೆಸ್ಸಿನ ಮಾನಸಿಕತೆ ಬಿಜೆಪಿಗೆ ಸರ್ಕಾರ ವಜಾ ಮಾಡೋದ್ರಲ್ಲಿ ಇಲ್ಲ ಅನ್ನೋದನ್ನು ಅವರು ಖಚಿತಪಡಿಸಿಕೊಳ್ಬೇಕಾದಂಥ ಅವಶ್ಯಕತೆಗಳಿದೆ. ಅನೇಕರು ರಾಜ್ಯಪಾಲರನ್ನು ಟೀಕೆ ಮಾಡೋದನ್ನು ಕೂಡ ಕೇಳಿದೆ. ಹಂಸರಾಜ್ ಭಾರದ್ವಾಜ್ ಅನ್ನುವಂಥ ಒಬ್ಬ ರಾಜ್ಯಪಾಲರು ಕರ್ನಾಟಕದಲ್ಲಿ ನಮ್ಮದೇ ಸರ್ಕಾರ ಗೋಹತ್ಯೆ ನಿಷೇಧನ ಕಾಯ್ದೆ ಜಾರಿಗೆ ತಂದಾಗ ಸಹಿ ಹಾಕುವುದನ್ನು ಬಿಟ್ಟು ರಾಷ್ಟ್ರಪತಿಗೆ ಅದನ್ನು ವರ್ಗಾವಣೆ ಮಾಡಿದ್ದಾರೆ. ಇವತ್ತು ಒಂದು ಬಿಲ್ಲನ್ನು ಇವತ್ತಿನ ರಾಜ್ಯಪಾಲರು ರಾಷ್ಟ್ರಪತಿಗೆ ವರ್ಗಾವಣೆ ಮಾಡಿದ್ದಾರೆ. ಎರಡು ಒಂದೇ, ಅವರನ್ನು ಸ್ವಾಗತಿಸಬೇಕಾಗಿತ್ತು ಅಂತ ಹೇಳೋಣ. ಅಲ್ಲ, ನಾನೀಗ ಡಿ ಕೆ ಶಿವರು ಏನು ಹೇಳ್ತಾರೆ, ಸಿದ್ದರಾಮಯ್ಯನವ್ರು ಏನು ಹೇಳ್ತಾರೆ, ಸತೀಶ್ ಜಾರಕಿಹೊಳಿ ಏನು ಹೇಳ್ತಾರೆ ಅಂತ ಹೇಳಲಿಕ್ಕೆ ಹೊರಟಿಲ್ಲ. ಒಗ್ಗಟ್ಟಾಗಿಲ್ಲ ಅಂತ ನೀವು ಹೇಳಿದ್ದಕ್ಕೆ ನನಗೂ ಹೌದು ಅಂತ ಅನಿಸುತ್ತೆ. ನೀವು ಹೇಳಿದ್ರಿಂದ ನನಗೂ ಹೌದು ಅನಿಸುತ್ತೆ. ಖರ್ಗೆ ಅಲ್ಲ, ನೀವು ಖರ್ಗೆ ಅವರು ಅದೇ ಮಾತನ್ನು ಹೇಳಿದ್ದಾರೆ. ಖರ್ಗೆ ಅವರು ಅದೇ ಮಾತನ್ನು ಹೇಳಿದ್ದಾರೆ. ಅವ್ರಿಗೆ ಅನಿಸುತ್ತನ್ನು ಅವ್ರು ಹೇಳಿದ್ದಾರೆ. ಸತ್ಯಾಂಶ ಇರ್ಬೋದು, ಯಾರು ಉರುಳಿಸೋದ್ರಲ್ಲಿ ಅಲ್ಲ, ವಿಭಜನೆಯಲ್ಲಿ ಭಿನ್ನಾಭಿಪ್ರಾಯದಲ್ಲಿ ಸತ್ಯಾಂಶ ಇರ್ಬೋದು. ಈಗ ಉಕ್ಬಿನ ಒಟ್ಟು ಮುನ್ನೆಲೆಗೆ ತಾವೆಲ್ಲ ಗಮನಿಸಿದ್ದೀರಿ. ಸುಮಾರು ಆ ದಿವಸ ವಕ್ಫ್ ಮಂಡನೆ ಆದ 12 ಗಂಟೆಗೆ ಪ್ರಾರಂಭವಾದಂಥ ಚರ್ಚೆ, ವಕ್ಫ್ ಚರ್ಚೆ ಮುಗಿಯುವಾಗಲೂ ಸುಮಾರು 2 ಗಂಟೆ ಆಗಿತ್ತು.
ಇಷ್ಟು ದೊಡ್ಡ ಪ್ರಮಾಣದಲ್ಲಿ ವಿಸ್ತಾರವಾದಂಥ ಚರ್ಚೆ ಆದದ್ದನ್ನು ನಾವೆಲ್ಲ ಗಮನಿಸಿದ್ದೆವು. ಈ ವಕ್ಫ್ ಬಿಲ್ ಏನು ಹೇಳುತ್ತೆ ಅಂತ ಹೇಳಿದರೆ, ಯಾವುದೇ ಆಸ್ತಿಯನ್ನು, ಉದಾಹರಣೆಗೆ ವಿಧಾನಸೌಧ ಇರಲಿ, ಪಾರ್ಲಿಮೆಂಟ್ ಇರಲಿ, ದೇವಸ್ಥಾನ ಇರಲಿ, ಮಠ ಇರಲಿ, ಮಂದಿರ ಇರಲಿ, ವಕ್ಫ್ ಮಂಡಳಿಯವರು ಇದು ನಮ್ಮ ಆಸ್ತಿ ಅಂತೇಳಿ ಬರೆದು ಕೂಡಲೇ ಕೋರ್ಟಿಗೆ ಹೋಗ್ಲಿಕ್ಕೆ ಕೂಡ ಅಧಿಕಾರ ಇಲ್ಲ. ಯಾರು ಬೇಕಾದ್ರೂ ತಗೊಳ್ಬೋದು ಅನ್ನುವಂಥ ಈ ಕಾಯ್ದೆಗೆ ಒಂದು ಪಾರದರ್ಶಕತೆ ಮತ್ತು ಪ್ರಾಮಾಣಿಕತೆಯ ಚೌಕಟ್ಟನ್ನು ತರಲಿಕ್ಕೆ, ಮತ್ತು ಕರ್ನಾಟಕ ರಾಜ್ಯದ ಅನ್ವರ್ ಮಾಣಿಪಾಡಿಯವರು ಏನು ಹೇಳ್ತಾರೆ ಅಂತ ಹೇಳಿದರೆ, ಕರ್ನಾಟಕ ರಾಜ್ಯದ ಸರ್ಕಾರದ ಬಜೆಟ್ನ ಅರ್ಧದಷ್ಟು ಮೊತ್ತ, ಹೆಚ್ಚು ಕಡಿಮೆ 2 ಲಕ್ಷ ಕೋಟಿ ರೂಪಾಯಿ ವಕ್ಫ್ ಆಸ್ತಿಯನ್ನು ಕರ್ನಾಟಕದ ಶ್ರೀಮಂತ ರಾಜಕಾರಣಿಗಳು ಅವರ ಸುಪರ್ದಿಗೆ ತಗೊಂಡು ಅಲ್ಲಿ ಮೆಡಿಕಲ್ ಕಾಲೇಜ್ ಮಾಡಿದ್ದಾರೆ, ಅಲ್ಲಿ ಶಾಲೆ, ಇಂಗ್ಲೀಷ್ ಮೀಡಿಯಂ ಶಾಲೆ ಮಾಡಿದ್ದಾರೆ, ಅಲ್ಲಿ ಆಸ್ಪತ್ರೆ ಮಾಡಿದ್ದಾರೆ. ತಮ್ಮ ವಾಣಿಜ್ಯ ವ್ಯವಸ್ಥೆಗೆ ಅತ್ಯಂತ ಕಡಿಮೆ ಬಾಡಿಗೆ ಹೆಸರಿನಲ್ಲಾಗಲಿ, ಗುತ್ತಿಗೆ ಹೆಸರಿನಲ್ಲಿ 99 ವರ್ಷಕ್ಕೂ 100 ವರ್ಷಕ್ಕೂ ತಗೊಂಡು ತಮ್ಮ ಸುಪರ್ದಿಗೆ 2 ಲಕ್ಷ ಕೋಟಿ ರೂಪಾಯಿ ಆಸ್ತಿಯನ್ನು ತಗೊಂಡಿದ್ದಾರೆ ಅಂತ ಅನ್ವರ್ ಮಾಣಿಪಾಡಿ ಅನ್ನುವಂಥ ಅಲ್ಪಸಂಖ್ಯಾತ ಆಯೋಗದ ಅಧ್ಯಕ್ಷ ತನ್ನ ವರದಿಯಲ್ಲಿ ಹೇಳಿರ್ತಾರೆ. ಅಂಥ ಆಕ್ರಮ ಆಸ್ತಿಗಳು ಬಡವರಿಗೆ ತಲುಪಬೇಕಾದಂಥ, ಮಹಿಳೆಯರಿಗೆ ತಲುಪಬೇಕಾದಂಥ, ಮಕ್ಕಳಿಗೆ ಶಿಕ್ಷಣ ಕೊಡಲಿಕ್ಕೆ ಅನುಕೂಲ ಆಗಬೇಕಾದಂಥ ಮುಸ್ಲಿಂ ಸಮುದಾಯದ ವಕ್ಫ್ ಮಂಡಳಿ ಆಸ್ತಿಗಳು ಇದಕ್ಕೆ ಸ್ವಲ್ಪ ಪಾರದರ್ಶಕತೆ ತಂದು ಶ್ರೀಮಂತರ ಹಿಡಿತದಿಂದ ತಪ್ಪಿಸಿ ಬಡವರ ಪರವಾಗಿ, ಬಡ ಮುಸ್ಲಿಮರ ಪರವಾಗಿ ವರ್ಗಾಯಿಸಬಹುದಾದಂಥ, ರಕ್ಷಣೆ ಕೊಡಬಹುದಾದಂಥ ಒಂದು ಯೋಚನೆ ಈ ವಕ್ಫ್ ಕಾಯ್ದೆಯಲ್ಲಿ ಇದೆ. ಆ ಹಿನ್ನೆಲೆಯಲ್ಲಿ ಆಗ್ತಾ ಇರುವಂಥ ಕೆಲಸಗಳಿಗೆ ಒಂದಷ್ಟು ಮತೀಯ ಕಾರಣಗಳಿಗೋಸ್ಕರ ಕೆಲವರು, ಮತ್ತು ಕೆಲವರು ಮತದ ಕಾರಣಗಳಿಗೋಸ್ಕರ ಕೆಲವರು ಅದನ್ನು ವಿರೋಧ ಮಾಡುವಂಥ ಪ್ರಕ್ರಿಯೆಗೆ ತೊಡಗಿಕೊಂಡಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಇದೊಂದು ಸ್ಯಾಂಪಲ್ ಆಗಿ ಪರಿವರ್ತನೆ ಆಗಿದೆ. ಸುಪ್ರೀಂ ಕೋರ್ಟಲ್ಲಿ ಪ್ರಕರಣ ಇದೆ. ನನಗನ್ನಿಸುತ್ತೆ ವಕ್ಫ್ ಕಾಯ್ದೆಗೆ, ವಕ್ಫ್ ಆಡಳಿತ ಮಂಡಳಿಗೆ ಒಂದು ಪಾರದರ್ಶಕತೆಯನ್ನು ತರಲಿಕ್ಕೆ ಮತ್ತು ಆ ಸಮಾಜದಲ್ಲಿರುವಂಥ ಶ್ರೀಮಂತ ವ್ಯಕ್ತಿಗಳ ಕೈಯಿಂದ ಆಸ್ತಿಯನ್ನು ಬಿಡುಗಡೆಗೊಳಿಸಿ ಬಡವರಿಗೆ ಅದನ್ನು ವರ್ಗಾಯಿಸಲಿಕ್ಕೆ ಈ ವಕ್ಫ್ ಕಾಯ್ದೆ ಒಂದು ಅನುಕೂಲ ಆಗುತ್ತೆ. ಎಲ್ಲ ರಾಷ್ಟ್ರಭಕ್ತ ಮುಸ್ಲಿಮರು ಕೂಡ ಇದನ್ನು ಬೆಂಬಲಿಸಬೇಕು ಮತ್ತು ಎಲ್ಲ ಸರ್ಕಾರಗಳು ಇದನ್ನು ಬೆಂಬಲಿಸಬೇಕು ಅನ್ನೋದು ನನ್ನ ಆಶಯ. ಏನೇ ಆದರೂ ಕೂಡ ವಕ್ಫ್ ಕಾಯ್ದೆಗಳು ಖಂಡಿತ ಅದು ಕಾಯ್ದೆಯಾಗಿ ಬರುತ್ತೆ ಅಂತ ನನಗನ್ಸಿದೆ. ಈ ಜನಾಭಿಪ್ರಾಯ ಕೇಳುವಂಥ ಸಂದರ್ಭದಲ್ಲಿ 10ರಲ್ಲಿ 6ರಿಂದ 7 ಜನ ನಮಗೆ ಯಾವಾಗ ಗಣತಿ ಆಗಿದೆ ಅಂತಾನೆ ಗೊತ್ತಿಲ್ಲ ಹೇಳ್ತಾರೆ. 54 ಪ್ರಶ್ನೆಗಳಿಗೆ ನಾವು ಉತ್ತರ ಕೊಟ್ಟ ನೆನಪೇ ಇಲ್ಲ ಅಂತ. ಹಾಗಾದ್ರೆ ಏನಾಗಿದೆ? ನಾನು ಅದನ್ನೇ ಹೇಳಿದೆ. ಈಗ ಶಾಲಾ ಮಕ್ಕಳಿಂದ ಸರ್ವೆ ಮಾಡಿಸಿದ್ದೀರಿ ಅಂತ ಹೇಳುವಂಥ ಟೀಕೆಗಳು ಬರ್ತಾ ಇದೆಯಲ್ಲ, ನಮ್ಮನೆಗೆ ಬಂದಿಲ್ಲ ಅಂತ ಹೇಳುವವರಿದ್ದಾರಲ್ಲ. ಹಾಗಾಗಿ 162 ಕೋಟಿ ರೂಪಾಯಿನ ಖರ್ಚು ಮಾಡಿ ಎಲ್ಲರ ಮನೆಗೂ ಹೋಗದಿರುವಂಥ ಮಟ್ಟಕ್ಕೆ ಇದು ಬಂದಿದೆಯಾ ಅನ್ನೋದಕ್ಕೆ ಸಿದ್ದರಾಮಯ್ಯನವರು ಅವತ್ತು ಆಯೋಗದ ರಚನೆ ಮಾಡಿ ಅವಕಾಶ ಮಾಡಿಕೊಟ್ಟು ಅನುದಾನ ಬಿಡುಗಡೆ ಮಾಡಿದ ಮತ್ತು ಅವರ ಅವಧಿಯಲ್ಲೇ ಇದು ಮುಗಿದಿದ್ದರಿಂದ ಅವರೇ ಇವತ್ತು ಸಚಿವ ಸಂಪುಟದ ಉತ್ತರ ಕೊಡಬೇಕು ಅನ್ನೋದು ನನ್ನ ಆಗ್ರಹ. ಖರ್ಗೆ ಅವರು ನಿನ್ನೆ ಒಂದು ಭಾಷಣದಲ್ಲಿ ಬಹಳ ಎಚ್ಚರಿಕೆ ಕೊಟ್ಟಿದ್ದಾರೆ. ಮೋದಿ, ಅಮಿತ್ ಶಾ ಮತ್ತು ಬಿಜೆಪಿ ಅವರು ಸರ್ಕಾರವನ್ನು ಕೆಡವಲಿಕ್ಕೆ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ. ಎಲ್ಲರೂ ಬಹಳ ಮನಸ್ತಾಪಗಳನ್ನೆಲ್ಲ ಬಿಟ್ಟು ಗಟ್ಟಿಯಾಗಿ ಅಂತೇಳಿ. ಅದು ಕಾಂಗ್ರೆಸ್ ಆಡಳಿತದಲ್ಲಿ ಬೊಮ್ಮಾಯಿ ಸರ್ಕಾರವನ್ನು ವಜಾ ಮಾಡಿದಂಥ ನೆನಪು ನಿಮಗಿದ್ರೆ, ಮೋದಿಯವರ ಆಡಳಿತದಲ್ಲಿ ಇಂಥ ಒಂದು ದುಷ್ಕೃತ್ಯ ಎಸಗಿರುವಂಥ ಯಾವುದೇ ಸರ್ಕಾರವನ್ನು ಇಲ್ಲಿವರೆಗೆ ರಾಜ್ಯಪಾಲ ಆಡಳಿತ ತಂದಂಥ ಉದಾಹರಣೆಗಳಿಲ್ಲ. ಅವ್ರ ನೆನಪನ್ನು ಅವ್ರ ಇತಿಹಾಸ ಭಾಳ ಗೊತ್ತಿದ್ದವರು, ಭಾಳ ದೊಡ್ಡವರಾದ್ರಿಂದ ನಾವು ಇಷ್ಟರೊಳಗೆ ಇಂಥ ಸರ್ಕಾರವನ್ನು ವಜಾ ಮಾಡ್ತಾ ಇದ್ದೀವಿ, ಬಿಜೆಪಿಯವರು ವಜಾ ಮಾಡಿಲ್ಲ, ಕಾಯ್ತಾ ಇದ್ದಾರೇನೋ ಅನುಮಾನದಿಂದ ಅವ್ರು ಹೇಳಿರ್ಬೋದು ಅಂತ ಅನಿಸುತ್ತೆ. ಹಾಗಾಗಿ ಅವರ ಕಾಂಗ್ರೆಸ್ಸಿನ ಮಾನಸಿಕತೆ ಬಿಜೆಪಿಗೆ ಸರ್ಕಾರ ವಜಾ ಮಾಡೋದ್ರಲ್ಲಿ ಇಲ್ಲ ಅನ್ನೋದನ್ನು ಅವರು ಖಚಿತಪಡಿಸಿಕೊಳ್ಬೇಕಾದಂಥ ಅವಶ್ಯಕತೆಗಳಿದೆ. ಅನೇಕರು ರಾಜ್ಯಪಾಲರನ್ನು ಟೀಕೆ ಮಾಡೋದನ್ನು ಕೂಡ ಕೇಳಿದೆ. ಹಂಸರಾಜ್ ಭಾರದ್ವಾಜ್ ಅನ್ನುವಂಥ ಒಬ್ಬ ರಾಜ್ಯಪಾಲರು ಕರ್ನಾಟಕದಲ್ಲಿ ನಮ್ಮದೇ ಸರ್ಕಾರ ಗೋಹತ್ಯೆ ನಿಷೇಧನ ಕಾಯ್ದೆ ಜಾರಿಗೆ ತಂದಾಗ ಸಹಿ ಹಾಕುವುದನ್ನು ಬಿಟ್ಟು ರಾಷ್ಟ್ರಪತಿಗೆ ಅದನ್ನು ವರ್ಗಾವಣೆ ಮಾಡಿದ್ದಾರೆ. ಇವತ್ತು ಒಂದು ಬಿಲ್ಲನ್ನು ಇವತ್ತಿನ ರಾಜ್ಯಪಾಲರು ರಾಷ್ಟ್ರಪತಿಗೆ ವರ್ಗಾವಣೆ ಮಾಡಿದ್ದಾರೆ. ಎರಡು ಒಂದೇ. ಅವರನ್ನು ಸ್ವಾಗತಿಸಬೇಕಾಗಿತ್ತು ಅಂತ ಹೇಳೋದು ನಾನು. ಅಲ್ಲ, ನಾನೀಗ ಡಿ ಕೆ ಶಿ ಅವರು ಏನು ಹೇಳ್ತಾರೆ, ಸಿದ್ದರಾಮಯ್ಯನವ್ರು ಏನು ಹೇಳ್ತಾರೆ, ಸತೀಶ್ ಜಾರಕಿಹೊಳಿ ಏನು ಹೇಳ್ತಾರೆ ಅಂತ ಹೇಳಲಿಕ್ಕೆ ಹೊರಟಿಲ್ಲ. ಒಗ್ಗಟ್ಟಾಗಿಲ್ಲ ಅಂತ ನೀವು ಹೇಳಿದ್ದಕ್ಕೆ ನನಗೂ ಹೌದು ಅಂತ ಅನಿಸುತ್ತೆ. ನೀವು ಹೇಳಿದ್ರಿಂದ ನನಗೂ ಹೌದು ಅನಿಸುತ್ತೆ. ಖರ್ಗೆ ಅಲ್ಲ, ನೀವು ಖರ್ಗೆ ಅವರು ಅದೇ ಮಾತನ್ನು ಹೇಳಿದ್ದಾರೆ. ಅವ್ರಿಗೆ ಅನಿಸುತ್ತನ್ನು ಅವ್ರು ಹೇಳಿದ್ದಾರೆ. ಸತ್ಯಾಂಶ ಇರ್ಬೋದು, ಯಾರು ಉರುಳಿಸೋದ್ರಲ್ಲಿ ಅಲ್ಲ, ವಿಭಜನೆಯಲ್ಲಿ ಭಿನ್ನಾಭಿಪ್ರಾಯದಲ್ಲಿ ಸತ್ಯಾಂಶ ಇರ್ಬೋದು.